ವೀಕ್ಷಕರೇ ನಮಸ್ಕಾರ. ನಮ್ಮ ಸಂಸ್ಥೆ ಸುಮಾರು ವರ್ಷದ ಕನಸು ದೀರ್ಘಾವಧಿಯಲ್ಲಿ ದೀರ್ಘಕಾಲದಲ್ಲಿ ಒಂದೇ ಜಾಗದಲ್ಲಿ ಮಳೆ ಹೊಡ್ಕೊಂಡು ಕುಂತಿರುವ ಅಧಿಕಾರಿಗಳನ್ನ ವರ್ಗಾವಣೆ ಮಾಡಿಸಬೇಕು ಅಂತ. ಸೊ ಈ ವಿಚಾರವಾಗಿ ಮಾನ್ಯ ಮುಖ್ಯಮಂತ್ರಿಗಳು ಇದೇ ತಿಂಗಳು 8ನೇ ತಾರೀಕು ಒಂದು ಸಭೆಯನ್ನ ಇಟ್ಕೊಂಡಿದ್ರು. ಎಲ್ಲ ಜಿಲ್ಲಾಧಿಕಾರಿಗಳ ಒಂದು ಸಭೆ. ಆ ಜಿಲ್ಲಾಧಿಕಾರಿ ಸಭೆಯಲ್ಲಿ ಒಂದು ಒಳ್ಳೆ ಉತ್ತಮವಾದ ನಿರ್ಣಯ ಆಗಿದೆ. ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದ್ದಾರೆ. ಯಾವ ಯಾವ ಕಂದಾಯ ಅಧಿಕಾರಿಗಳ ಮೇಲೆ ದೂರುಗಳಿರುತ್ತದೆ ಅಥವಾ ಒಂದು ದುರಾಡಳಿತವನ್ನು ನಡೆಸ್ತಾ ಇದ್ದಾರೆ ಹಾಗೂ ಅವರು ಎಷ್ಟು ವರ್ಷದಿಂದ ಆ ಜಾಗದಲ್ಲಿದ್ದಾರೆ ಅನ್ನುವಂತಹ ಪಟ್ಟಿಯನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿ ಇದನ್ನ ಮೌಖಿಕವಾಗಿ ಆದೇಶವನ್ನು ಪರಿಗಣಿಸಿದಂತಹ ಕಂದಾಯ ಇಲಾಖೆಯ PS ಪ್ರಿನ್ಸಿಪಲ್ ಸೆಕ್ರೆಟರಿ ಅವರು ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸಿದರೆ ಈ ಕೂಡಲೇ ಇಂತಹ ವ್ಯಕ್ತಿಗಳನ್ನು ಗಮನಕ್ಕೆ ಪಟ್ಟಿಗೆ ತಂದು ಅದರ ಮೇಲೆ ಕ್ರಮ ಜರುಗಿಸಬೇಕು ಅಂತ. ಇದರಲ್ಲಿ ಇನ್ನೂ ಒಂದು ಒಳ್ಳೆಯ ವಿಚಾರ ಏನು ಅಂತಂದ್ರೆ ಕಂದಾಯ ಸಚಿವರು ಸಹ ಒಂದು ಟ್ವಿಟರ್ ಮಾಡಿ ಹೇಳಿದ್ದಾರೆ, ಆದಷ್ಟು ಬೇಗ ಇದನ್ನ ಲಿಸ್ಟ್ ಮಾಡ್ತೀವಿ, ಲಿಸ್ಟ್ ಮಾಡಿ ಯಾರು ದುರಾಡಳಿತ ಮಾಡ್ತಾ ಇದ್ದಾರೆ ಅವ್ರ ಮೇಲೆ ಕ್ರಮ ಜರುಗಿಸ್ತೀವಿ ಅಂತ. ಸೊ ನಿಮ್ಮ ಗಮನಕ್ಕೆ ನಿಮ್ಮ ಪರವೀದಿಯಲ್ಲಿ ಯಾರಾದರೂ ಅಧಿಕಾರಿಗಳು ಸುಮಾರು ವರ್ಷದಿಂದ ಇದ್ದಾರೆ ಅಂತಂದ್ರೆ ನಿಮ್ಮ ಜಿಲ್ಲಾಧಿಕಾರಿಗಳ ಗಮನಕ್ಕೆ ತನ್ನಿ, ನಮ್ಮ ಸಂಸ್ಥೆಯ ನೆರವನ್ನು ಪಡೆದುಕೊಳ್ಳಿ, ನಾವು ನಿಮ್ಮ ಜೊತೆ ಇರ್ತೀವಿ, ನೀವು ನಮಗೆ ಸಹಕಾರವಾಗಿರಲಿ ಅಂತ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇವೆ. ಜೈ ಹಿಂದ್, ಧನ್ಯವಾದ, ನಮಸ್ಕಾರ.